ಓಕೆ, ಧ್ವನಿ ಕೇಳಿಸ್ತಾ ಇದೆನಾ ಎಲ್ರಿಗೂ? ಎಸ್. ಸೊ ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ, ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಸೊ ಇವತ್ ನಾವ್ ಏನ್ ಮಾಡ್ತಾ ಇದ್ದೀವಿ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಪಿಕ್. ಯಾವ್ದಪ್ಪ ಅದು? ವೃತ್ತಗಳು. ಹೌದಾ? ವೃತ್ತಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ವೃತ್ತಗಳು ಅಂತಂದಾಗ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಏನಂತ. ನಾವು ಚಿಕ್ಕೋರಿದ್ದಾಗಿಂದಲೂ ಕೂಡ ನೋಡ್ತಾ ಬಂದಿದೀವಿ ಏನಂತ, ವೃತ್ತಗಳು. ಹೌದಾ? ಸೊ ವೃತ್ತಗಳು ಅಂತಂದ್ರೆ ನಾವು ನೋಡ್ತಾ ಬಂದಿದೀವಿ. ವೃತ್ತಗಳು ಅಂತಂದ್ರೆ ಯಾವ ಶೇಪ್ ಅಲ್ಲಿ ಇರುತ್ತೆ? ಸರ್ಕಲ್. ಸೊ ನಾವು ಎಲ್ಲಾ ಕಡೆ ನೋಡ್ತೀವಿ. ಎಸ್. ಸೊ ವೃತ್ತಗಳು ಅಂತಂದಾಗ ನಮ್ಗೆ ಗೊತ್ತಿದೆ, ವೃತ್ತಗಳು ಯಾವ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ರೌಂಡ್ ಆಗಿರತ್ತೆ ಅಂತ ಹೇಳ್ತೀರಾ. ಹೌದಾ? ಸೊ ನಾವ್ ಇದನ್ನ ಡೇ ಟು ಡೇ ಲೈಫ್ ಅಲ್ಲಿ ನೀವು ತಿನ್ನುವಂತ ಚಪಾತಿಗಳಲ್ಲಿ ಕೂಡ ವೃತ್ತ. ಎಲ್ಲಾರ ಕಡೆ ಚಪಾತಿ ವೃತ್ತನೇ ಆಗಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಬಟ್ ಏನ್ ಹೇಳ್ಬೋದು ನಾವು, ಅದು ರೌಂಡ್ ಆಗಿದೆ ಅಂತ ಹೇಳ್ಬೋದು. ಹೌದಾ? ಸೊ ನಾವು ಚಿಕ್ಕ ಮಕ್ಕಳಿಗೆ ತೋರಿಸ್ತಾ ಇರ್ತೀವಿ ಚಂದ್ರನನ್ನ ನೋಡು ಅಂತ, ಅದು ಕೂಡ ರೌಂಡ್ ಆಗಿದೆ ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಆಟಿಕೆಗಳನ್ನ ನೋಡ್ತೀರಾ, ಮತ್ತೆ ಬೇರೆ ಬೇರೆ ಉದಾಹರಣೆಗಳನ್ನ ನೋಡ್ತೀವಿ ನಾವು. ವೃತ್ತ ಅಂತ ಯಾವ ರೀತಿ ಇರುತ್ತೆ, ಸೊ ಸರ್ಕಲ್ ಯಾವ ರೀತಿ ಇರುತ್ತೆ ಅಂತ ನೋಡ್ತೀವಿ. ಸೊ ನಾವಿವಾಗ 10th ಸ್ಟ್ಯಾಂಡರ್ಡ್ ಮಕ್ಕಳು ಅಲ್ವಾ? ಸೊ ನಮ್ಗೀಗ ಸ್ವಲ್ಪ ಹೆಚ್ಚಿನ ನಾಲೆಜ್ ಬಂದಿದೆ. ವೃತ್ತಗಳು ಅಂತಂದ್ರೆ ಏನು ಅಂತ ನಮಗ್ ಗೊತ್ತಿದೆ. ಮತ್ತೆ ನಮ್ಗೇನ್ ಗೊತ್ತಿದೆ, ವೃತ್ತದ ಭಾಗಗಳು ಯಾವುವು ಅನ್ನೋದು ಕೂಡ ನಮಗ್ ಗೊತ್ತಿದೆ. ಹೌದಲ್ವಾ? ಸೊ ವೃತ್ತದ ಭಾಗಗಳನ್ನ ಅಂತ ನೋಡೋದಾದ್ರೆ ಫಸ್ಟ್ ನಮ್ಗೆ ವೃತ್ತಗಳು ಅಂತಂದ್ರೆ ಏನು, ವೃತ್ತ ಅಂತಂದ್ರೆ ಏನು ಅದು ಗೊತ್ತಿರ್ಬೇಕಲ್ವಾ? ವೃತ್ತ ಅಂತಂದ್ರೆ ಏನು? ಎಸ್, ಯಾರಾದ್ರೂ ಹೇಳ್ತೀರಾ? ವೃತ್ತ ಅಂತಂದ್ರೆ ಏನು? ನಾವಿವಾಗ ವೃತ್ತಗಳು ಅನ್ನುವಂತಹ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದನ್ನ ಈಗಾಗ್ಲೇ ನಾವು ತಿಳ್ಕೊಂಡಿದೀವಿ. ಸೊ ಹಾಗಾದ್ರೆ ವೃತ್ತ ಅಂದ್ರೆ ಏನು? ಇದು ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ, 7th, 8th, 9th, 10th ತನಕ ಬಂದಿದೆ. ಸೊ ಮುಂದೂ ಬರುತ್ತೆ ಇದು. ಹಾಗಾದ್ರೆ ವೃತ್ತ ಅಂತಂದ್ರೆ ಏನು? ಎಸ್, ವೃತ್ತ ಅಂತಂದ್ರೆ ಏನು? ಈಗ ನಾನು ಇಲ್ಲಿ ಒಂದು ಬಿಂದುವನ್ನ ತಗೋತೀನಿ. ಸೊ ಇಲ್ಲಿಂದ ಇಲ್ಲಿ 5 ಸೆಂಟಿಮೀಟರ್ ಅಲ್ಲಿ ಒಂದು ಬಿಂದುವನ್ನ ಮಾರ್ಕ್ ಮಾಡ್ತೀನಿ. ಇಲ್ಲೂ ಕೂಡ 5 ಸೆಂಟಿಮೀಟರ್ ಅಲ್ಲಿ ಬಿಂದುವನ್ನ ಮಾರ್ಕ್ ಮಾಡ್ತೀನಿ. ಇಲ್ಲೂ ಕೂಡ 5 ಸೆಂಟಿಮೀಟರ್, ಇಲ್ಲೂ ಕೂಡ 5 ಸೆಂಟಿಮೀಟರ್, ಇಲ್ಲೂ ಕೂಡ 5 ಸೆಂಟಿಮೀಟರ್, ಇಲ್ಲೂ ಕೂಡ 5 ಸೆಂಟಿಮೀಟರ್. ಸೊ ನಾನೇನ್ ಮಾಡಿದೆ, ಒಂದು ಮಧ್ಯದ ಒಂದು ಬಿಂದುವನ್ನ ತಗೊಂಡು ಸುತ್ತಲೂ 5 ಸೆಂಟಿಮೀಟರ್ ಇರುವಂತೆ ನಾನೇನ್ ಮಾಡ್ತೀನಿ, ಇಲ್ಲಿ ಬಿಂದುಗಳನ್ನ ಹಾಕಿದ್ದೀನಿ. ಸೊ ಈಗೇನ್ ಮಾಡೋಣ, ಅವುಗಳನ್ನ ಜಾಯಿನ್ ಮಾಡೋಣ. ಸೊ ಜಾಯಿನ್ ಮಾಡಿದಾಗ ಏನಾಗತ್ತೆ, ಒಂದ್ ಸರ್ಕಲ್ ಸಿಗತ್ತೆ ಅಲ್ವಾ ನಿಮ್ಗೆ? ಹಾಗಾದ್ರೆ ಇದನ್ನ ನೋಡಿ ನಾವು ಹೇಳ್ಬಹುದು, ಸರ್ಕಲ್ ಅಂತಂದ್ರೆ ಏನು, ವೃತ್ತ ಅಂತಂದ್ರೆ ಏನು? ನಿರ್ದಿಷ್ಟ ಬಿಂದುವಿನಿಂದ ಅಂದ್ರೆ ನಿರ್ದಿಷ್ಟ ಅಂತರದಲ್ಲಿ ಇರುವಂತಹ ಒಂದು ಬಿಂದುಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ಹೌದಲ್ವಾ? ಹಾಗಾದ್ರೆ ಇದು ನಮ್ಗೆ ಗೊತ್ತಿದೆ. ಮಿಸ್ ಇದ್ ನಮ್ಗೆ ಈಗಾಗ್ಲೇ ಗೊತ್ತಿದೆ, ನಮ್ ಮಿಸ್ ಕಲ್ಸಿದ್ದಾರೆ ಇದನ್ನ ಅಂತ ನೀವ್ ಹೇಳ್ತೀರಾ. ಸೊ ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವೃತ್ತದಲ್ಲಿ ಬರುವಂತ ಭಾಗಗಳ ಯಾವ್ಯಾವ ಭಾಗಗಳನ್ನ ನಾವು ಈಗಾಗ್ಲೇ ನೋಡಿದೀವಿ, ಕಲ್ತಿದೀವಿ? ಹೇಳ್ರಿ ನೋಡೋಣ, ಯಾವ ಭಾಗಗಳನ್ನ ನಾವು ಕಲ್ತಿದೀವಿ? ಎಸ್. ಸೊ ನಮ್ಗೆ ಈ ವೃತ್ತ ಅಂತಂದಾಗ ಮಧ್ಯದಲ್ಲಿ ಒಂದು ಬಿಂದು ಬರ್ಬೇಕು. ಅದನ್ನ ನಾವೇನಂತ ಕರಿತೀವಿ? ವೃತ್ತ ಕೇಂದ್ರ ಅಂತ ಕರಿತೀವಿ. ಹೌದಾ? ಸೊ ಈ ಒಂದು ವೃತ್ತ ಅಂತ ನೋಡಿದಾಗ ಈ ವೃತ್ತದ ಮಧ್ಯಭಾಗದಲ್ಲಿ ಒಂದು ಬಿಂದು ಇದೆ. ಸೊ ಸೆಂಟರ್ ಆಫ್ ದ ಸರ್ಕಲ್, ಅದಕ್ಕೆ ಏನಂತ ಕರಿತೀವಿ? ವೃತ್ತ ಕೇಂದ್ರ ಅಂತ ಕರಿತೀವಿ. ಹೌದು ಅಲ್ವಾ? ಮತ್ತೆ ನಾವೇನ್ ನೋಡ್ತೀವಿ, ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಯಾವುದೇ ಒಂದು ಬಿಂದುವಿಗೆ ನಾವು ರೇಖೆಯನ್ನ ಜೋಡಿಸಿದಾಗ ಅದನ್ನೇನಂತ ಕರಿತೀವಿ? ರೇಡಿಯಸ್ ಅಥವಾ ತ್ರಿಜ್ಯ ಅಂತ ಕರಿತೀವಿ. ಹೌದಲ್ವಾ ಮಕ್ಕಳೇ? ನೆಕ್ಸ್ಟ್, ಸೊ ತ್ರಿಜ್ಯ ಆಯ್ತು. ಇವಾಗ ಇಲ್ಲೊಂದು ಬಂದಿದೆ, ಇದಕ್ಕೇನಂತ ಕರಿತೀರಾ? ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಏನು? ವ್ಯಾಸ. ಕನ್ನಡದಲ್ಲಿ ನಾವೇನಂತ ಕರಿತೀವಿ? ವ್ಯಾಸ. ಹಾಗಾದ್ರೆ ವ್ಯಾಸ ಅಂತಂದ್ರೆ ಏನು? ವೃತ್ತ ಕೇಂದ್ರದ ಮೂಲಕ ಹಾಯ್ದು ಹೋಗುವಂತಹ ಒಂದು ರೇಖೆಗೆ ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಹೌದಲ್ಲ? ಮತ್ತೆ ನಾವೇನ್ ನೋಡ್ತೀವಿ ಇಲ್ಲಿ? ಒಂದು ಕಾರ್ಡ್. ಕಾರ್ಡ್ ಅಂತಂದ್ರೆ ಏನು? ಜಾ ಅನ್ನೋದನ್ನ ನೋಡ್ತೀರಾ? ಸೊ ನೆನಪು ಮಾಡ್ಕೊಳ್ರಿ, ಜಾ ಅನ್ನೋದು ಕೂಡ ನಮ್ಮ ವೃತ್ತದಲ್ಲಿ ಬರುವಂತಹ ಒಂದು ಭಾಗ. ಹಾಗಾದ್ರೆ ಜಾ ಅಂದ್ರೆ ಏನು? ವೃತ್ತದಲ್ಲಿರುವಂತಹ ಯಾವುದೇ ಎರಡು ಬಿಂದುಗಳನ್ನ ಸೇರಿಸೋದು.
ಹೌದಾ? ಸೊ ಇಲ್ಲಿ ಒಂದು ಬಿಂದು ಇದೆ, ಇಲ್ಲಿ ಒಂದು ಬಿಂದು ಇದೆ. ಸೊ ಈ ಬಿಂದುವನ್ನ ನಾನೇನಾದ್ರೂ ಈ ರೇಖೆಯ ಮೂಲಕ ಸೇರಿಸಿದ್ರೆ ಅಲ್ಲಿ ಉಂಟಾಗುವುದನ್ನ ನಾವೇನಂತ ಕರಿತೀವಿ? ಜ ಅಂತ ಕರಿತೀವಿ. ಹೌದಲ್ಲ? ನೆಕ್ಸ್ಟ್ ಆಯ್ತಾ? ಇವಾಗ ಹಾಗಾದ್ರೆ ತ್ರಿಜ್ಯ, ವ್ಯಾಸ, ಆಮೇಲೆ ಜ, ವೃತ್ತ ಕೇಂದ್ರ ನೋಡಿದ್ವಿ. ಸೊ ನೆಕ್ಸ್ಟ್ ನಮ್ಗೆ ಏನ್ ಬರುತ್ತೆ? ಇಲ್ಲಿ ಒಂದು ವೃತ್ತ ಅಂತ ತೆಗೆದಾಗ ಇಲ್ಲಿ ಒಂದು ನಾನ್ ರೇಖೆಯನ್ನ ಹಾಕಿದ್ರೆ ಇದು ಒಂದು ತ್ರಿಜ್ಯ, ಇಲ್ಲಿ ಒಂದು ತ್ರಿಜ್ಯ. ಸೊ ಇವೆರಡೂ ತ್ರಿಜ್ಯದ ಮಧ್ಯಭಾಗದಲ್ಲಿ ಬರುವಂತಹ ಪೋರ್ಷನ್ ಇದೆಯಲ್ಲ, ಈ ಜಾಗಕ್ಕೆ ನಾವೇನಂತ ಹೇಳ್ತೀವಿ ಹೇಳ್ರಿ ನೋಡೋಣ? ಇದನ್ನ ನಾವೇನಂತ ಕರಿತೀವಿ? ಸೆಕ್ಟರ್ ಅಥವಾ ವೃತ್ತಖಂಡ ಅಂತ ಕರಿತೀರಾ. ಏನಂತ ಕರಿತೀರಾ? ವೃತ್ತಖಂಡ. ಸೊ ಅದ್ ನಿಮ್ಗೆ ಈಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಮತ್ತೊಂದು ಏನ್ ನೋಡ್ತೀವಿ ನಾವು? ವೃತ್ತಖಂಡ, ಆಮೇಲೆ ಅಧಿಕ ವೃತ್ತಖಂಡ, ಲಘು ವೃತ್ತಖಂಡ. ಹೌದಾ? ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಬರುತ್ತೆ. ಏನ್ ಬರುತ್ತೆ? ಆರ್ಕ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಎರಡು ತ್ರಿಜ್ಯಗಳ ಮಧ್ಯಭಾಗದಲ್ಲಿ ಈ ಒಂದು ಪೋರ್ಷನ್ ಇದೆಯಲ್ಲ, ಕಾಣಿಸ್ತಾ ಇದೆ ನಿಮ್ಗೆ ಬ್ಲೂ ಕಲರ್, ಇದಕ್ಕೆ ನಾವೇನಂತ ಕರಿತೀವಿ? ಕಂಸ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನಾವು ಈ ಒಂದು ಟಾಪಿಕ್ ಅಲ್ಲಿ ಅಧ್ಯಯನ ಮಾಡೋದು ಏನಪ್ಪಾ ಅಂತಂದ್ರೆ ಟ್ಯಾಂಜೆಂಟ್. ಹೌದಾ? ಇಷ್ಟು ನಮ್ಗೆ ಈಗಾಗ್ಲೇ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಜಸ್ಟ್ ಒಂದ್ಸತಿ ರಿಪೀಟ್ ಮಾಡಿದ್ವಿ. ಟ್ಯಾಂಜೆಂಟ್ ಈ ಟಾಪಿಕ್ ಅಲ್ಲಿ ಬರುತ್ತೆ ನಮ್ಗೆ. ಹಾಗಾದ್ರೆ ಟ್ಯಾಂಜೆಂಟ್ ಅಂದ್ರೆ ಏನು? ವೃತ್ತವನ್ನ ಛೇದಿಸುವಂತೆ ಅಥವಾ ವೃತ್ತವನ್ನ ಟಚ್ ಮಾಡುವಂತೆ, ಸಂಧಿಸುವಂತೆ ಒಂದು ರೇಖೆಯನ್ನ ಎಳೆದಾಗ ಇದಕ್ಕೆ ನಾವೇನಂತ ಕರಿತೀವಿ? ಟ್ಯಾಂಜೆಂಟ್ ಅಥವಾ ಛೇದಕ ರೇಖೆ, ಸ್ಪರ್ಶಕ ರೇಖೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಏನೇನ್ ಬರುತ್ತೆ ಈ ಟಾಪಿಕ್ ಅಲ್ಲಿ? ಮುಖ್ಯವಾಗಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ ಅನ್ನೋದನ್ನ ನೋಡಿದ್ರೆ, ವೃತ್ತದ ಎರಡು ಪ್ರತ್ಯೇಕ ಬಿಂದುಗಳಲ್ಲಿ ವೃತ್ತವನ್ನು ಛೇದಿಸುವ ಸರಳ ರೇಖೆಯನ್ನ ಏನಂತ ಕರಿತೀವಿ? ವೃತ್ತ ಛೇದಕ ಅಂತ ಕರಿತೀವಿ. ಏನಂತ ಕರಿತೀವಿ? ವೃತ್ತ ಛೇದಕ. ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ಸರಳ ರೇಖೆಯನ್ನ ವೃತ್ತ ಸ್ಪರ್ಶಕ. ಒಂದೇ ಬಿಂದು ಇದ್ರೆ ವೃತ್ತ ಸ್ಪರ್ಶಕ. ಹೌದಾ? ಎರಡು ಪ್ರತ್ಯೇಕ ಬಿಂದುಗಳಲ್ಲಿ ವೃತ್ತವನ್ನು ಛೇದಿಸುವ ಸರಳ ರೇಖೆಗೆ ವೃತ್ತ ಛೇದಕ ಅಂತ ಕರಿತೀವಿ. ವೃತ್ತ ಛೇದಕದ ಅನುರೂಪ ಜಾದ ಎರಡು ಅಂತ್ಯ ಬಿಂದುಗಳು ಐಕ್ಯವಾದಾಗ ದೊರೆಯುವ ರೇಖೆಗೆ ವೃತ್ತ ಸ್ಪರ್ಶಕ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ರಿ, ಮುಂದೆ ನೀವು ಬರುತ್ತೆ ಯಾವುದು ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಒಂದು ವೃತ್ತದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ರಿ, ಹೇಗಿರುತ್ತೆ? ಲಂಬವಾಗಿರುತ್ತೆ. ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳು ಹೇಗಿರುತ್ತೆ? ಸಮನಾಗಿರುತ್ತೆ. ಇದು ನಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುವಂತಹ ಪ್ರಶ್ನೆಗಳು. ಹೌದಾ? ಲಂಬವಾಗಿರತ್ತೆ, ಸಮನಾಗಿರತ್ತೆ, ಸಮಾಂತರವಾಗಿರತ್ತೆ, ಎಷ್ಟು ಸ್ಪರ್ಶಕಗಳು, ಎಷ್ಟು ಛೇದಕಗಳು, ಇದು ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುವಂತಹ ಪ್ರಶ್ನೆಗಳು. ವೃತ್ತ ಕೇಂದ್ರದಿಂದ ಇದು ನೆನ್ಪಿಟ್ಕೊಳ್ರಿ, ವೃತ್ತ ಕೇಂದ್ರದಿಂದ ಡಿ ಮಾನಗಳಷ್ಟು ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಆರ್ ತ್ರಿಜ್ಯವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಏನಾಗಿರುತ್ತೆ? ಸ್ಕ್ವೇರ್ ರೂಟ್ ಆಫ್ ಡಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಆಕ್ಚುಲಿ ಇದಿಲ್ಲ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಛೇದಕ ರೇಖೆ, ಛೇದಕವಲ್ಲದ ರೇಖೆ ಅಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲಿ ನಮ್ಗೆ ಮೂರು ವೃತ್ತಗಳು ಕಾಣಿಸ್ತಾ ಇದೆ. ಸೊ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಮೂರು ವೃತ್ತಗಳು ಇದೆ. ಓಕೆ, ಒಂದೇ ನಿಮಿಷ. ಎಸ್. ಸೊ ಛೇದಕವಲ್ಲದ ರೇಖೆ, ಫಸ್ಟ್ ನಾವೇನ್ ಮಾಡೋಣ? ಈ ಮೂರು ವೃತ್ತಗಳು ಏನಾಗಿದೆ ಅಂತ ನೋಡೋಣ. ಇಲ್ಲಿ ಒಂದು ವೃತ್ತ ಇದೆ, ಇಲ್ಲಿ ಒಂದು ವೃತ್ತ ಇದೆ, ಇಲ್ಲಿ ಒಂದು ವೃತ್ತ ಇದೆ. ಈ ವೃತ್ತ ಕೇಂದ್ರಕ್ಕೆ ಎ ಅಂತ ಹೆಸರಿಸಿದೀವಿ, ಇದನ್ನ ಬಿ ಅಂತ ಹೆಸರಿಸಿದೀವಿ, ಇದನ್ನ ನಾವು ಸಿ ಅಂತ ಹೆಸರಿಸಿದೀವಿ. ಹೌದಲ್ವಾ? ನೆಕ್ಸ್ಟ್ ಏನ್ ಮಾಡಿದೀವಿ? ಇಲ್ಲಿ ಒಂದು ಲೈನ್ ಅನ್ನ ಹಾಕಿದೀವಿ. ಸೊ ಲೈನ್ ಏನ್ ಮಾಡಿದೆ? ಈ ಒಂದು ವೃತ್ತವನ್ನ ಹಾಯ್ದು ಹೋಗಿದೆ. ಎಷ್ಟು ಬಿಂದುಗಳಲ್ಲಿ? ಎರಡು ಬಿಂದುಗಳಲ್ಲಿ. ಈ ಬಿಂದು ಈ ವೃತ್ತವನ್ನ ಒಂದು ಬಿಂದುವಿನಲ್ಲಿ ಸಂಧಿಸಿದೆ. ಇಷ್ಟು ಅಬ್ಸರ್ವ್ ಮಾಡ್ರಿ. ಹಾಗಾದ್ರೆ ಛೇದಕವಲ್ಲದ ರೇಖೆ ಅಂತಂದ್ರೆ ಏನು? ಛೇದಕವಲ್ಲದ ರೇಖೆ, ರೇಖೆಯು ವೃತ್ತದೊಂದಿಗೆ ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿಲ್ಲದಿದ್ದರೆ ಅದನ್ನ ಏನಂತ ಕರಿತೀವಿ? ಎ ಕೇಂದ್ರವಿರುವ ವೃತ್ತಕ್ಕೆ ಪಿ ಕ್ಯೂ ಒಂದು ಛೇದಕವಲ್ಲದ ರೇಖೆ. ಸೊ ನಮ್ಗೆ ಇಲ್ಲಿ ಪಿ ಕ್ಯೂ ಅನ್ನುವಂತಹ ರೇಖೆ ಎ ವೃತ್ತ ಕೇಂದ್ರ ಇರುವಂತಹ ವೃತ್ತವನ್ನ ಯಾವುದೇ ಬಿಂದುವಿನಲ್ಲಿ ಅದು ಹಾಯ್ದು ಹೋಗಿಲ್ಲ ಅಥವಾ ಸಂಧಿಸಿಲ್ಲ ಅಥವಾ ಟಚ್ ಮಾಡಿಲ್ಲ. ಹೌದಲ್ವಾ? ಸೊ ಅದು ವೃತ್ತದ ಮೇಲಿದೆ, ಪಿ ಕ್ಯೂ ಅಂತ. ಹಾಗಾದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಛೇದಕವಲ್ಲದ ರೇಖೆ. ಏನಂತ ಕರಿತೀವಿ? ಛೇದಕ